ಚಿಕ್ಕಮಗಳೂರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ ಸೋಮವಾರ ವಿವಿಧ ಇಲಾಖೆಗಳ ವಸತಿ ಶಾಲೆಗಳು ಹಾಗೂ ವಸತಿ ನಿಲಯಗಳ ಕಾರ್ಯನಿರ್ವಹಣೆ ಮತ್ತು ಕುಂದುಕೊರತೆಗಳ ಪರಿಶೀಲನಾ ಸಭೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು, ಸೇವಾ ಭಾವನೆಯಿಂದ ಕೆಲಸ ಮಾಡಿದರೆ ಮಕ್ಕಳಿಗೆ ನ್ಯಾಯ ಸಿಗಲಿದೆ. ವಸತಿ ಶಾಲೆಯ ಮಕ್ಕಳನ್ನ ಮನೆಯ ಮಕ್ಕಳಂತೆ ನೋಡಿಕೊಳ್ಳಬೇಕು ಎಂದು ಕಿವಿಮಾತನ್ನ ಹೇಳಿದರು. ವಸತಿ ಶಾಲೆಗೆ ಹೊಸದಾಗಿ ಬರುವ ಮಕ್ಕಳ ಮನಸ್ಥಿತಿಯನ್ನ ನೋಡಿ ವಾರ್ಡನ್ ಹಾಗೂ ಪ್ರಾಂಶುಪಾಲರು ಸ್ಪಂದಿಸಬೇಕು ಎಂದು ತಿಳಿಸಿದ್ರು. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಕೆಲವು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ್ದೆ. ಅವುಗಳಲ್ಲಿ ಬೀಕನಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯು ಕೂಡ ಒಂದಾಗಿದ್ದು, ಇಲ್ಲಿ ಮಳೆಗಾಲದಲ್ಲಿ ಬಿಸಿ ನೀರಿನ ಸಮಸ್ಯೆ ಇದೆ ಎಂದು ವಿದ್ಯಾರ್ಥಿಗಳು ಗಮನಕ್ಕೆ ತಂದಿದ್ದಾರೆ. ಅಲ್ಲಿಗೆ ಬಿಸಿ ನೀರಿಗಾಗಿ ಗೀಸರ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗುವುದು ಎಂದು ಹೇಳಿದ್ರು. ಪ್ರತಿ ತಿಂಗಳು ಸೈಕಲ್ ತುಳಿ ಸಮಸ್ಯೆ ತಿಳಿ ಎಂಬ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರಲಾಗ್ತದೆ. ಹಾಗೆಯೇ ಪ್ರತಿ 2 ತಿಂಗಳಿಗೊಮ್ಮೆ ಹಾಸ್ಟೆಲ್ಗಳಿಗೆ ಭೇಟಿ ನೀಡಲಾಗುವುದು. ಮಕ್ಕಳಿಗೆ ಒಳ್ಳೆಯ ಆಹಾರವನ್ನ ಕೊಡಬೇಕು. 6ನೇ ತರಗತಿಗೆ ಪ್ರವೇಶ ಪಡೆಯುವ ಮಕ್ಕಳು ಆಗ ತಾನೇ ಮನೆಯಿಂದ ಹೊರಗೆ ಬಂದಿರುತ್ತಾರೆ. ಹಾಗಾಗಿ ಸೂಕ್ಷ್ಮವಾಗಿ ಅವರನ್ನ ಗಮನಿಸಬೇಕು ಎಂದು ತಿಳಿಸಿದ್ರು. ನೋಡಿ, ನಾನು ತುಂಬ ಸಲ ಮೀಟಿಂಗ್ನಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕು ಕೆಡಿಪಿನಲ್ಲಿ ನಿಮಗೆ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೆ, ಯಾವುದೇ ವಸತಿ ನಿಲಯಗಳಲ್ಲಿ ಅದು ಅಲ್ಪಸಂಖ್ಯಾತರ ಇಲಾಖೆ ಇರಲಿ, ಸಮಾಜ ಕಲ್ಯಾಣ ಇಲಾಖೆ ಇರಲಿ, ITDP ಇರಲಿ, BCM ಇರಲಿ, ಅಲ್ಲಿ ಬಂದು ಓದುವ ಮಕ್ಕಳು ಬಡವರ ಮನೆ ಮಕ್ಕಳು ಅಲ್ಲಿ ಬಂದು ಓದುವಂಥವ್ರು. ಯಾವ ಶ್ರೀಮಂತರ ಮನೆ ಮಕ್ಕಳು ಓದಲ್ಲ. ನಮ್ಮ ಸರ್ಕಾರ, ನಮ್ಮ ನಿಕಟಪುರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನಮ್ಮ ಸರ್ಕಾರದ ಗುರಿನೇ ಬಡವರ ಮನೆ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ, ಉಚಿತವಾದಂಥ ಆರೋಗ್ಯ, ಅವರ ಬದುಕು, ಆ ಬದುಕನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲೇ ನಮಗೆ ಶಾಸಕರುಗಳಿಗೆ, ಸಚಿವರಿಗೆ ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಮಟ್ಟದಲ್ಲಿ ಜನಸಂಪರ್ಕ ಸಭೆ ಮಾಡಕ್ಕೆ ಹೇಳಿದರೆ, ಶಾಸಕರುಗಳಿಗೆ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಮಾಡಕ್ಕೆ ಹೇಳಿದ್ದಾರೆ. ಬಹುಶಃ ನಾನು ತಾಲೂಕು, ಹೋಬಳಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಜನಸಂಪರ್ಕ ಸಭೆಗಳನ್ನು ಮಾಡಿದ್ದೇನೆ. ಯಾಕೆ ಅಂತಂದರೆ, ನಮ್ಮ ಸರ್ಕಾರ ನೇರವಾಗಿ ಅಧಿಕಾರಿಗಳನ್ನು ಜನರ ಬಳಿಗೆ ಕರ್ಕೊಂಡೋಗಿ ಜನರ ಸಮಸ್ಯೆನ ಬಗೆಹರಿಸುವ ಪ್ರಯತ್ನವನ್ನು ಗ್ರಾಮೀಣ ಭಾಗದಲ್ಲಿ ಮಾಡಿದರೆ, ನಗರದಲ್ಲಿ ನಾನು ನಗರ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ತಿಂಗಳಿಗೊಮ್ಮೆ ಸೈಕಲ್ ತುಳಿ ಸಮಸ್ಯೆ ತಿಳಿ ಎನ್ನುವ ಒಂದು ಯೋಜನೆಯಡಿ ಇಡೀ ನಗರವನ್ನು ಪ್ರವಾಸ ಮಾಡುವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇದರೆಲ್ಲದಕ್ಕೂ ಸ್ಫೂರ್ತಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಇದರ ನಡುವೆ ನಮ್ಮ ಯೋಜನೆಗಳನ್ನು ಸರಿಯಾದ ರೀತಿ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ. ಯಾಕೆ ಅಂತೇಳಿದರೆ, ಯಾವಾಗಲೂ ಶಾಸಕಾಂಗ ಜೊತೆ ಕಾರ್ಯಾಂಗ ಸರಿಯಾದ ರೀತಿ ಕೈ ಜೋಡಿಸಿದಾಗ ಮಾತ್ರ ನಮ್ಮ ಯೋಜನೆಗಳು ನೇರವಾಗಿ ಫಲಾನುಭವಿಗಳಿಗೆ ಸೇರುವಂಥ ಕೆಲಸ ಆಗ್ತದೆ. ಎಲ್ಲಿ ಶಾಸಕಾಂಗಕ್ಕೂ ಕಾರ್ಯಾಂಗಕ್ಕೂ ಹೊಂದಾಣಿಕೆ ಆಗೋದಿಲ್ಲ, ಆಗ ಆ ರೀತಿ ಫಲಾನುಭವಿಗಳಿಗೆ ತಲುಪುವ ವ್ಯವಸ್ಥೆ ಸರಿಯಾಗಿ ತಲುಪಲ್ಲ. ಆ ನಿಟ್ಟಿನಲ್ಲಿ ನಾನು ಭಾಳ ನಿಮ್ಮನ್ನೆಲ್ಲ ವಿಶ್ವಾಸದಲ್ಲಿಟ್ಕೊಂಡು ಎಲ್ಲ ಸಭೆಯಲ್ಲೂ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾಡ್ತಾ ಇದ್ದೀರಾ ಕೆಲಸ ನೀವು, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲೋ 1-2 ಮಿಸ್ಟೇಕು ಆಗಿದ್ರೆ, ತಪ್ಪು ಆಗಿದ್ರೆ ಹಾಸ್ಟೆಲ್ನಲ್ಲಿ, ಈಗ ಹೇಗಿರುತ್ತೆ ಅಂತಂದರೆ 90% ಒಳ್ಳೆ ಕೆಲಸ ಮಾಡಿ 10% ಸರಿಯಾದ ಕೆಲಸ ಮಾಡಲಿಲ್ಲ ಅಂದರೆ ಜನ ಏನು ಮಾಡ್ತಾರೆ, ಅಥವಾ ಮಾಧ್ಯಮಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಸಾಮಾಜಿಕ ಜಾಲತಾಣಗಳೆಲ್ಲ ಹೆಚ್ಚು ಕಾರ್ಯನಿರತರಾಗಿರೋದ್ರಿಂದ ಯಾವತ್ತೂ ಹೇಗೆ ಅಂತೇಳಿದರೆ, ಪಾಸಿಟಿವ್ ನ್ಯೂಸ್ ಈಸ್ ನಾಟ್ ಆಲ್ವೇಸ್ ಕ್ಯಾರಿಂಗ್, ನೆಗೆಟಿವ್ ನ್ಯೂಸ್ ಈಸ್ ಆಲ್ವೇಸ್ ಕ್ಯಾರಿಂಗ್. ಗೊತ್ತಾಯ್ತಲ್ವಾ? ಆಗ ಆಗುತ್ತೆ. ಅದಕ್ಕೆ ಆಗಬಾರ್ದು ಅನ್ನೋದಕ್ಕೆ ಈ ಸಭೆನ ನಾನು CEO ಮೇಡಮ್ಗೆ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೇಳಿ ಈ ಸಭೆನ ಕರೆದಿದ್ದೇವೆ. ನೀವೆಲ್ಲ ನೋಡಿದ್ದೀರಿ, CEO ಅವರು ಕಳೆದ 2 ವರ್ಷದಿಂದ ಭದ್ರಾಪಾಲ್ಯ ಹಲವಾರು ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಫಲಪುಷ್ಪ ಪ್ರದರ್ಶನ ಇತ್ತು, ಅದನ್ನು 2 ವರ್ಷದಿಂದ ಜಿಲ್ಲಾ ಆಟದ ಮೈದಾನಕ್ಕೆ ಶಿಫ್ಟ್ ಮಾಡಿ ಫಲಪುಷ್ಪ ಪ್ರದರ್ಶನ ಜೊತೆ ವಿಶೇಷವಾಗಿ ಕಡಿಮೆ ದುಡ್ಡಿನಲ್ಲಿ ಸುಮಾರು 3 ಲಕ್ಷ 4 ಲಕ್ಷ ಜನ ಅಲ್ಲಿ ಬಂದು ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಡಿಮೆ ಬಡ್ಜೆಟ್ನಲ್ಲಿ. ಅಂಥ ಸಂದರ್ಭದಲ್ಲಿ ಆಡಳಿತದಲ್ಲೂ ಎಲ್ಲೂ ತೊಂದರೆ ಆಗಬಾರ್ದಲ್ಲ. ಹಾಗಾಗಿ ನೀವುಗಳು ಇಲ್ಲಿ ಯಾರ್ಯಾರು ಬಂದಿದ್ದೀರಿ, ಪ್ರಿನ್ಸಿಪಾಲ್ರು, ವಾರ್ಡನ್ನು, ನೀವೆಲ್ಲ ನಿಮ್ಮ ವಸತಿ ಶಾಲೆಯಲ್ಲಿ ಬರುವ ಮಕ್ಕಳು
ನೀವು ಹೇಗೆ ನೋಡ್ಕೊಬೇಕು ಅಂದರೆ ನಿಮ್ಮ ಮನೆ ಮಕ್ಕಳುಗಳು ಬಂದರೆ ಹೇಗೆ ನೋಡ್ಕೊಳ್ತೀರ ಅದನ್ನು ನೋಡ್ಕೊಬೇಕು. ಸ್ವಲ್ಪ ಕಷ್ಟ ಆಗತ್ತೆ, ಇಲ್ಲ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ 1-2 ಮಕ್ಕಳಿದ್ರೆ ಅವ್ರ ಮನಸ್ಥಿತಿನ ಜೋಡಿಸದೆ ಮನೆಯಲ್ಲಿ ಕಷ್ಟ. ಇಲ್ಲಿ 100 ಮಕ್ಕಳಿದ್ರೆ 100 ಮಕ್ಕಳದು ಒಂದೊಂಥರ ಮನಸ್ಥಿತಿ ಇರ್ತದೆ. ಆ ಮನಸ್ಥಿತಿನ ಅರ್ತು ಅವರನ್ನು ಸುಧಾರಿಸೋದು ಸುಲಭದ ಕೆಲಸ ಅಲ್ಲ ಅಂತ ನನಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿದೆ. ಆದರೆ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ನಿಮಗೆ ನೇಮಿಸಿರೋದೇ ಅದನ್ನು ಮಾಡಲಿಕ್ಕೆ. ಒಬ್ಬ ಚುನಾಯಿತ ಪ್ರತಿನಿಧಿ ನಮ್ಮನ್ನು ಆಯ್ಕೆ ಮಾಡಿರೋದೇ ಅದಕ್ಕೆ. ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೋಡ್ಕೊಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ನಾನು ಕಳೆದ 10 ದಿವಸದಲ್ಲಿ ಒಂದು 4-5 ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿದೆ. ಅದರಲ್ಲಿ ನಾನು ಒಳ್ಳೆಯ ಅಂಶಗಳನ್ನು ಕಂಡೆ, ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಕಂಡಿದ್ದೇನೆ. ಅದನ್ನು ಇವತ್ತು ಕರೆದಿರೋ ಉದ್ದೇಶ ನಿಮಗೆ ಅದನ್ನು ತಿಳಿಸ್ಲಿಕ್ಕೆ. ಅದನ್ನು ನೀವು ಸರಿಪಡಿಸ್ಕೊಂಡು ಹೋದರೆ ನಾವು ಎಲ್ಲೂ ಯಾವತ್ತೂ ಬಹುಶಃ ನಿಮ್ಗೆ ಯಾರಿಲ್ಲಿ 3 ಇಲಾಖೆಯಲ್ಲಿ ಇದ್ದೀರಿ, 4 ಇಲಾಖೆಯಲ್ಲಿ ಇದ್ದೀರಿ. ಅಲ್ಪಸಂಖ್ಯಾತರು, ITDP, BCM, ಸಮಾಜ ಕಲ್ಯಾಣ ಇಲಾಖೆ. ನನಗೇನು ಪತ್ರಕರ್ತರಿದ್ದಾರೆ ಅವ್ರ ಎದುರುಗಡೆನೇ ಹೇಳ್ತೇನೆ, ಯಾರಿಗೂ ಇಲ್ಲಿವರೆಗೂ ಒಬ್ಬ ಶಾಸಕರು ಅಂತೇಳಿ ನಿಮಗೆ ಕರೆಸಿ ನಿಮ್ಮಿಂದ ಬೇರೆ ಏನಾರು ಅಪೇಕ್ಷೆ ಮಾಡುವ ಕೆಲಸವನ್ನು ನಾನಂತೂ ಖಂಡಿತ ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಯಾರು ಒಬ್ರು ಹೇಳಿ ನಿಮಗೇನಾರು ವೈಯಕ್ತಿಕವಾಗಿ ಕರೆದು ನೀವು ಈಗ ಮಾಡಬೇಕು ಅಂತ ಏನಾರು ನಾನು ಹೇಳಿದ್ದೀನ ಮತ್ತು ಆಗಿದ್ಮೇಲೆ ನೀವು ಆ ಮಕ್ಕಳಿಗೆ ನ್ಯಾಯ ಒದಗಿಸ್ರಿ. ಇದರಲ್ಲಿ ಏನಾಗಿದೆ, ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರ್ತಕ್ಕಂಥ 1-2 ಶಾಲೆಗಳಲ್ಲಿ, ಒಂದು ಶಾಲೆ ITDPಯಿಂದ ನಡೆಯುವ ಬ್ರಾಹ್ಮಣ ರಾಷ್ಟ್ರದಲ್ಲಿ ನಡೆಯುವ ಒಂದು ಅಂಬೇಡ್ಕರ್ ವಸತಿ ಶಾಲೆ, ಅಲ್ಲಿ ಒಂದಷ್ಟು ನ್ಯೂನತೆಗಳಿದೆ. ಯಾಕೆ ನ್ಯೂನತೆಗಳಿದೆ ಅಂತ ಆಮೇಲೆ ನನಗೆ ಗೊತ್ತಾಯಿತು. ಇನ್ನು 2 ತಿಂಗಳಲ್ಲಿ ಅದು ಮೂಡಿಗೆರೆ ಕ್ಷೇತ್ರಕ್ಕೆ ಬರ್ತದೆ. ಆವತಿಯ ಹೋಬಳಿಯ ಅದು ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ. ಆ ಕಟ್ಟಡದಿಂದ ಕಣತಿನಲ್ಲಿ ಈಗಾಗಲೇ ನಮ್ಮ ನೆಚ್ಚಿನ ಶಾಸಕಿ ನಯನಾ ಮೋಟಮ್ನವರು ಅನುದಾನ ತಂದು ಹೊಸ ಕಟ್ಟಡವನ್ನು ಅಲ್ಲಿ ಮಾಡ್ತಾ ಇದ್ದು, ಇನ್ನು 2 ತಿಂಗಳಲ್ಲಿ ಅಲ್ಲಿಗೆ ಸ್ಥಳಾಂತರಗೊಳ್ಳುತ್ತೆ. ಹಾಗಾಗಿ ಆ ಕಟ್ಟಡದ ಮಾಲೀಕರು ಬಹುಶಃ ಬ್ರಾಹ್ಮಣರು ಅವ್ರ ತಪ್ಪು, ಅಥವಾ ನಮ್ಮ ವಾರ್ಡನ್ನು ಪ್ರಾಂಶುಪಾಲರ ತಪ್ಪು. ಯಾಕೆ ಅಂತಂದ್ರೆ ಅವ್ರು ಸುಣ್ಣನೂ ಹೊಡೆದಿಲ್ಲ, ಒಂದು ಬಣ್ಣನೂ ಹೊಡೆದಿಲ್ಲ, ಒಂದು ಟಾಯ್ಲೆಟ್ನ ರಿಪೇರಿನೂ ಮಾಡಿಲ್ಲ, ಡೋರು ಸರಿ ಇಲ್ಲ. ಊಟ ಚೆನ್ನಾಗಿ ಕೊಟ್ಟಿದ್ದಾರೆ, ಊಟದ ಸಮಸ್ಯೆ ಇಲ್ಲ. ಆದರೆ ಆ ಮಕ್ಕಳಿಗೆ ಒಂದು ನೋಡಿ ಈ ಥರದ ಒಂದು ಕಿಟಕಿ ಇಲ್ಲ, ಒಂದು ಟಾಯ್ಲೆಟ್ ಒಂದು ಸರಿಯಾದ ಡೋರ್ ಇಲ್ಲ. ಅವ್ರು 2 ತಿಂಗಳಲ್ಲಿ ಬಿಟ್ಕೊಡ್ತೀವಿ ಅಂತ ಅನ್ನೋದಕ್ಕೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಬಾಡಿಗೆ ಕೊಡ್ತೀವಿ ನಾವು, ಸರ್ಕಾರ ಫ್ರೀ ಏನು ಅವ್ರು ನಮಗೆ ಕೊಡ್ತಾ ಇಲ್ಲ. ಅದನ್ನು ಪ್ರಾಂಶುಪಾಲರು ವಾರ್ಡನ್ನು ಅದನ್ನು ಬಂದು ನಮ್ಮ CEO ಅಥವಾ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಅಥವಾ ನನಗೆ ಬಂದು ತಿಳಿಸಿದ್ರೆ ನಾನು ಅದನ್ನು ಸಮಸ್ಯೆ ಆಗಿ ಬಿಡ್ತಿರಲಿಲ್ಲ. ಈಗ ನಾವು ಹೋಗಿ ಬಂದಮೇಲೆ ಆ ಸಮಸ್ಯೆ ಬಗೆಹರಿದಿದೆ. ವಾರ್ಡನ್ನು ಚೇಂಜ್ ಮಾಡಿದ್ದಾರೆ, ವಾರ್ಡನ್ನು ಪ್ರಾಂಶುಪಾಲರನ್ನ ಮೇಡಮ್ ಚೇಂಜ್ ಮಾಡಿರೋದು, ವಾರ್ಡನ್ನು ಚೇಂಜ್ ಮಾಡಿದ್ದಾರೆ. ಆದರೆ ಸಮಸ್ಯೆ ಅಲ್ಲಿ ಬಗೆಹರಿಬಾರ್ದು ಅಂತೇಳಿ ನಾನು ಅವ್ರ ಮಕ್ಕಳನ್ನೆಲ್ಲ ಕೇಳಿದೆ. ಇಲ್ಲ ಸರ್ ಈಗೆಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಆದರೆ ಅದೇ ಥರ ನಾನು ಬೀಕ್ನಳ್ಳಿ ಮುರಾರ್ಜಿ ಶಾಲೆಗೆ ಹೋದಾಗ ಅಲ್ಲೊಂದು ಸಣ್ಣ ಪುಟ್ಟದ್ದು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಲ್ಲಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ, ಟಾಯ್ಲೆಟು ಎಲ್ಲ ಚೆನ್ನಾಗಿ ಮಾಡಿದರು. ಅಲ್ಲಿ ನಾನು ಅಭಿನಂದಿಸಿನೂ ಬಂದೆ. ಅಲ್ಲಿದ್ದಂಥ ರುದ್ರಯ್ಯ ಪ್ರಾಂಶುಪಾಲರು, ನಮ್ಮ ಶ್ರುತಿ ವಾರ್ಡನ್ನು, ಅವರನ್ನು ಚೆನ್ನಾಗಿ ಮಾಡಿದ್ದೀರ. ಇನ್ನೊಂದಷ್ಟು ಕೊರತೆ ಇದೆ, ಏನು ಅಲ್ಲಿ ನಿರಂತರ ಕರೆಂಟ್ ಇಲ್ಲ, ಆಮೇಲೆ ಬಿಸಿ ನೀರು ಸ್ನಾನ ಇಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿ ಸೋಲಾರ್ ಹಾಕಿದ್ದಾರೆ. ಸೋಲಾರ್ ಹಾಕಿದರೆ ಸೋಲಾರ್ ಬಿಸಿಲಲ್ಲಿ ಮಾತ್ರ ಬರುತ್ತೆ, ಮಳೆಗಾಲದಲ್ಲಿ ಸೋಲಾರ್ ಬರೋಲ್ಲ, ಅವಾಗ ತಣ್ಣೀರು ಕೊಡ್ತಾ ಇದ್ದಾರೆ. ಬಟ್ ನಾನು ಅನ್ನೋದು ಇದನ್ನು ಅವ್ರು ನನ್ನ ಗಮನಕ್ಕೆ ತಂದಿದ್ರೆ ಇಷ್ಟೊತ್ತಿಗೆ ಅಲ್ಲಿಗೆ ಒಂದು ಗ್ಲೀಸರ್ ವ್ಯವಸ್ಥೆ ಮಾಡುವ ಕೆಲಸ ಮಾಡ್ತಾ ಇದ್ದೆ. ಈಗ ಹೇಳಿದ್ದೇನೆ, ಸದ್ಯದಲ್ಲಿ ಅದಕ್ಕೆ ಗೀಸರ್ ವ್ಯವಸ್ಥೆ ಮಾಡಿ ಅಲ್ಲಿಗೆ 24 hours ಬಿಸಿನೀರು ಬರೋ ವ್ಯವಸ್ಥೆ ಮಾಡ್ತೇವೆ. ಅದ ನಂತರ AIT ಸರ್ಕಲಲ್ಲಿರ್ತಕ್ಕಂಥ BCM ಇಲಾಖೆಯ ಹಾಸ್ಟೆಲ್ ವಿಸಿಟ್ ಮಾಡಿದ್ವಿ ಇನ್ನೊಂದು ದಿನ. ಅಲ್ಲಿ ಹೋದಾಗ ಬಹುಶಃ ಆ ಹಾಸ್ಟೆಲ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಕಟ್ಟಡದ ಮಾಲೀಕರು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದ್ದಂಥ ಅವತ್ತು ವಾರ್ಡನ್ನು ಮೋಸ್ಟ್ಲಿ ರಶ್ಮಿ ಅಂತ ಕಾಣುತ್ತೆ, ಇಲ್ಲಿದ್ದಾರ? ರಶ್ಮಿ ಅಲ್ವಾ ನಿಮ್ಮ ಹೆಸರು? ರಶ್ಮಿ ಇದ್ದರು, ನಮ್ಮ ಮಂಜುನಾಥ್ ಎಲ್ಲ ಇದ್ದರು. ನಾನು ನೋಡಿದೆ, ಕಡಲೆ ಬೀಜ ಪ್ರತಿಯೊಂದನ್ನು ಚೆಕ್ ಮಾಡಿದ್ದೀನಿ, ಪ್ರತಿಯೊಂದನ್ನು. ಆಮೇಲೆ ಚೆಕ್ ಮಾಡಿ ನೋಡಿದಾಗ ಎಲ್ಲ ಒಳ್ಳೆಯ ಕ್ವಾಲಿಟಿದು ಇತ್ತು. ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿಲಿ ಒಳ್ಳೆ ಕ್ವಾಲಿಟಿ. ಇಲ್ಲಿ ತೆಂಗಿನ ತೋಟ ಇಟ್ಕೊಂಡ್ರೆ ಯಾರಿದ್ದೀರಿ? ಯಾರು ಕೈ ಎತ್ತಿ?
ತೆಂಗಿನ ತೋಟ ಇದೆ ಅನ್ನೋರು. ಯಾರು ಇಲ್ಲಿರೋರು ಯಾರು ತೆಂಗಿನ ತೋಟ ಇಲ್ವೇ ಇಲ್ವಾ? ಇಲ್ರಿ, ನೀವೆಲ್ಲ ಮೂಲ ಬಂದಿರೋದೆಲ್ಲ ಕೃಷಿಕರೇ, ನನಗೆ ಗೊತ್ತಿದೆ. ಹಿಂದೆ ನೀವು ಮಾಡಿದಾರೋ ನಿಮ್ಮ ತಂದೆಯರೆಲ್ಲ ಕೃಷಿಕರೇ. ವಿಜಿ, ನಿಮ್ಮ ಮನೇಲೂ ತೆಂಗಿನ ತೋಟ ಇಲ್ವಾ? ಇದೆ. ತೆಂಗಿನಕಾಯಿ ಬಳಸ್ತಿರಲ್ವ ನೀವೆಲ್ಲ ಮನೆಯಲ್ಲಿ? ಯಾವುದು ಒಳ್ಳೆ ಕ್ವಾಲಿಟಿ ತೆಂಗಿನಕಾಯಿ? ನೀವಾರ ಹೇಳಿ ಸರ್, ಪತ್ರಕರ್ತರು ಕೂತಿದ್ರಿ. ತೆಂಗಿನಕಾಯಿ ಅಂದರೆ ಚೇತನ್, ನಿಮ್ಮ ಮಾವೊಂದಿದೆ, ನಿಂದಿದೆಯಲ್ಲೋ ಗೊತ್ತಿಲ್ಲ, ನಿಮ್ಮ ಮಾವನ ತೆಂಗಿನ ತೋಟ ಇದೆ. ತೆಂಗಿನ ತೋಟದಲ್ಲಿ ಒಳ್ಳೆ ತೆಂಗಿನಕಾಯಿ ಅಂದ್ರೆ ಯಾವುದು? ಅಲ್ಲ, ಅದನ್ನ ಹೇಳಿ ಯಾವ ತರ ಇರುತ್ತೆ? ಕರೆವಟೆ ಕಾಯಿ ಅಂತ ಹೇಳ್ತಾರೆ. ನಾನೊಬ್ಬ ರೈತರ ಮಗ, ನನಗೆ ತೆಂಗಿನ ಗಿಡನೂ ಇದೆ, ಅಡಿಕೆ ಗಿಡನೂ ಇದೆ, ತರಕಾರಿನೂ ಬೆಳೆದ ಅನುಭವ ಇದೆ. ಕರೆವಟೆ ಕಾಯಿ ಅಂತ ಕರೀತಾರೆ. ಕಪ್ಪು ಇರುತ್ತೆ ಕಾಯಿ, ಬಲ್ತು ಕಪ್ಪು ಇರ್ತದೆ, ಕರೆವಟೆ ಕಾಯಿ ಅಂತ. ಬೆಳ್ಳಗಿದ್ರೆ ಅದು ಎಳೆಕಾಯಿ, ತುಂಬಾ ಬೆಳ್ಳಗಿದ್ರೆ ಅದು ಎಳೆಕಾಯಿ. ಕ್ಲೀನಾಗಿ ಬಲ್ತ ಮೇಲೆ ಅದನ್ನ ಸುಲಿದ್ರೆ ಅದು ಕರೆವಟೆ ಕಾಯಿ. ನೀವು ಹೆಣ್ಮಕ್ಳು ಹೇಳಲ್ವಲ್ಲಮ್ಮ, ನಿಮ್ಮ ಮನೆಗಳಲ್ಲಿ ಕಾಯಿ ಬಳಸ್ತಿರ್ತಾನೆ, ಹೇಳಿ ಯಾವ ಕಾಯಿ ಒಳ್ಳೇದು? ಕರೆವಟೆ ಕಾಯಿ ತಾನೆ. ಸೊ ಅದನ್ನ 2 ಹಾಸ್ಟೆಲಲ್ಲಿ ನೋಡಿದೆ, AIT ಹಾಸ್ಟೆಲ್ ನೋಡಿದೆ, ಇನ್ನೊಂದು ಹಾಸ್ಟೆಲಲ್ಲಿ ನೋಡಿದೆ. ಅಂದ್ರೆ ನನಗೆ ಅನ್ಸಿದ್ದೇನು ಅಂದ್ರೆ, ಇನ್ನು ಮುಂದೆ ನಾನು 2 ತಿಂಗಳಿಗೆ ಒಂದ್ಸಲಿನಾರು ನಾನು ಭೇಟಿ ಕೊಟ್ರೆ, ಕನಿಷ್ಠ ನಾನು ಬರ್ತಾ ಇದ್ದೀವಿ, CEO ಮೇಡಮ್ ಬರ್ತಾ ಇದ್ದಾರೆ ಅಂತ ಅವರು ಅಲ್ಲಿನ ಕ್ವಾಲಿಟಿನ ಮತ್ತೆ ಸ್ವಚ್ಛತೆನ ಮೇಂಟೈನ್ ಮಾಡೋದ್ರಿಂದ ಆ ಬಡವ್ರ ಮನೆ ಮಕ್ಕಳಿಗೆ ಒಳ್ಳೇದಾಗತ್ತೆ ಅಂತೇಳಿ ನಾನು ಅದನ್ನು ಭೇಟಿಗೆ, ಹೆಂಗೆ ನಗರದಲ್ಲಿ ತಿಂಗಳಿಗೆ ಒಂದ್ಸಲಿ ಸೈಕಲಲ್ಲಿ ಹೋಗ್ತೀನಿ, ಆ ಥರ ಎಲ್ಲ ಹಾಸ್ಟೆಲ್ಗೆ ವಿಸಿಟ್ ಕೊಡಬೇಕು ಅಂತೇಳಿ ವಿಸಿಟ್ ಮಾಡಿದ್ದೀನಿ, ತೀರ್ಮಾನ ಮಾಡಿದ್ದೀನಿ. ಖಂಡಿತ ಬಂದು ಆ ಮಕ್ಕಳಿಗೆ ನ್ಯಾಯ ಒದಗಿಸೋ ಕೆಲಸ ಪ್ರಾಮಾಣಿಕವಾಗಿ ಅಧಿಕಾರಿಗಳ ಜೊತೆ ಮಾಡ್ತೇನೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ HS ಕೀರ್ತನಾ, ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಕುಮಾರ್, ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ, ಹಿಂದುಳಿದ ವರ್ಗಗಳ ಇಲಾಖೆಯ ಜಿಲ್ಲಾ ಅಧಿಕಾರಿ ಮಂಜುನಾಥ್ ಉಪಸ್ಥಿತರಿದ್ದರು.